ಇವತ್ತೊಂದ್ ರೀತಿ ಇಡೀ ದಿನದ ರಾಜ್ಯ ರಾಜಕಾರಣದ ಬೆಳವಣಿಗೆ ಒಂದ್ ರೀತಿ ಟೆನ್ಷನ್ ಇಂದ ಕೂಡಿತು, ಒಂದ್ ರೀತಿ ಕನ್ಫ್ಯೂಷನ್ ಕೂಡ ಆಯ್ತು. ಏನಾಗುತ್ತೋ, ಏನ್ ಕಥೆನೋ, ಯಾವಾಗ ಮುಗಿಯುತ್ತೋ ಅಂತ. ಕರ್ನಾಟಕ ರಾಜಕಾರಣ ಏನಾಗುತ್ತೋ ಅನ್ನೋ ಟೆನ್ಷನ್ ಒಂದ್ ಕಡೆ, ಇನ್ನೂ ಕೂಡ ಕ್ಲಿಯರ್ ಆಗ್ಲಿಲ್ವಲ್ಲ ಅನ್ನೋದು ಇನ್ನೊಂದ್ ಕಡೆ. ವಿಶ್ವಾಸ ಮತ ಯಾಚಿಸಬೇಕು ಅಂತ ನೇರವಾಗಿ ರಾಜ್ಯಪಾಲರೇ ಅಖಾಡಕ್ಕಿಳಿದು 2ನೇ ಡೆಡ್ ಲೈನ್ ಕೂಡ ಕೊಟ್ಟರು. ಆದ್ರೆ ಸಿಎಂ ಮಾತ್ರ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋ ಹಾಗಾಗೋಯ್ತು ನೋಡಿ. ಸೋಮವಾರಕ್ಕೆ ಕಲಾಪ ಮುಂದೂಡಲಾಯಿತು. ಈ ನಡುವೆ ವಿಪ್ ಅರ್ಜಿ ಹಿಡ್ಕೊಂಡು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಬಿಜೆಪಿಗೆ ಮಾತ್ರ ಏನು ಮಾಡಬೇಕು ಅಂತ ಇನ್ನೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ರೆಡಿ ಆಗಿದೆ, ನೋಡ್ಬಿಡಿ. ಅಜೆಂಡಾ ಇಸ್ ವೆರಿ ಕ್ಲಿಯರ್. ಗವರ್ನರ್ಗೂ ರಾಜ್ಯ ಸರ್ಕಾರಕ್ಕೂ ಸೆಕೆಂಡ್ ಲೆವೆಲ್ ಇವತ್ತು 11 ಆಗಲಿ 11:30 ಆಗಲಿ ರಾಜ್ಯಪಾಲರ ಸೂಚನೆಯನ್ನು ಪಾಲನೆ ಮಾಡಬೇಕಾಗುತ್ತೆ. ದೋಸ್ತಿ ಸರ್ಕಾರದ ಅಳಿವು ಉಳಿವು ಇಂದೂ ಡಿಸೈಡ್ ಆಗದೆ ಸೋಮವಾರಕ್ಕೆ ಮುಂದೋಗಿದೆ. ತಮ್ಮ ಪಕ್ಷದ ಶಾಸಕರಿಗೆ ವಿಪ್ ಕೊಡುವ ಅವಕಾಶ ಕಸಿದುಕೊಂಡಿದ್ದಾರೆ ಎಂಬುದಕ್ಕೆ ಸ್ಪಷ್ಟನೆ ಕೋರಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ನಡುವೆ ಸಿಎಂ ಕುಮಾರಸ್ವಾಮಿ ಕೂಡ ವಿಪ್ ಕೊಡುವ ಅಧಿಕಾರದ ಬಗ್ಗೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರೆಪ್ರೆಸೆಂಟೇಷನ್ ಕೊಟ್ಟರೆ MLAs ಇದ್ದಾರೆ, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಇದರ ಮೇಲೆ ಕ್ರಮ ತಗೊಳ್ಳಿ ಅಂತ ನನಗೆ ಹೆಚ್ಚು ಮಹತ್ವ ಕೊಡಬಾರ್ದು. ವಿಶ್ವಾಸಮತ ಯಾಚನೆಗೆ ಮಧ್ಯಾಹ್ನ 1:30 ಗಂಟೆಗೆ ಡೆಡ್ಲೈನ್ ಇದ್ರೂ ಸಿಎಂ ಕ್ಯಾರೆ ಎನ್ನಲಿಲ್ಲ. ಆಮೇಲೆ ಸಂಜೆಯೊಳಗೆ ವಿಶ್ವಾಸಮತ ಮುಕ್ತಾಯವಾಗಲಿ ಎಂದು ಸೂಚನೆ ಕೊಟ್ಟು ರಾಜ್ಯಪಾಲರು ಸಿಎಂಗೆ 2ನೇ ಪತ್ರ ಬರೆದರು. ಆದ್ರೆ ಅದಕ್ಕೂ ಸಿಎಂ ಡೋಂಟ್ ಕೇರ್ ಅಂದ್ರು. ಯಾವಾಗ ಸದನದೊಳಗೆ ಚರ್ಚೆ ಮುಗಿಯುವ ಲಕ್ಷಣ ಕಾಣಿಸ್ಲಿಲ್ವೋ ಆಗ ಸ್ಪೀಕರ್ ರಮೇಶ್ ಕುಮಾರ್ ಹೊರಗೆ ಎದ್ದು ಹೋಗಿದ್ರು. ಆ ವೇಳೆ BS ಯಡಿಯೂರಪ್ಪ ಕೂಡ ಹೊರಗೆ ಹೋಗಿದ್ರು. ಸ್ಪೀಕರ್ ಒಳಬಂದ ಬಳಿಕ ಇವತ್ತು ರಾತ್ರಿ 7:30 ಮುಗಿಸೋಣ ಎಂದು ಹೇಳಿದ್ರು. ಆಡಳಿತ ಪಕ್ಷದ ಸದಸ್ಯರು ಮಾತ್ರ ಸೋಮವಾರ ಮಾಡೋಣವೆಂದು ಕೂಗೆತ್ತಿದ್ರು. ಅವ್ರು ಬರ್ಲಿ ಅಂತಲೇ ನಾವು ಸಭೆ ಮುಂದಕ್ಕೆ ಹಾಕ್ತಿದೀವಿ, ಅವ್ರು ಬರ್ಲಿ ಅಂತಲೇ ನಾವು ರಾಜೀನಾಮೆ ತಗೊಳ್ಳಿಲ್ಲ, ಅವ್ರು ಬರ್ಲಿ ಅಂತಲೇ ಡಿಸ್ಕ್ವಾಲಿಫೈ ಮಾಡಿಲ್ಲ. ತಾವು ಮಾಡಬಹುದಾಗಿರ್ತಕ್ಕಂಥ ಯಾವುದೋ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಉಪಯೋಗಿಸತಕ್ಕಂಥ ರಕ್ಷಾ ಕವಚ ಅಂತ ಹೇಳ್ತೀನಿ ಹೊರತು ಈ ಶಾಸನ ಸಭೆ, ಈ ಅಧ್ಯಕ್ಷ ಪೀಠ ಅದಕ್ಕೆ ಹೊಣೆಗಾರರಲ್ಲ. ದಿಸ್ ಇಸ್ ಮೈ ರೂಲಿಂಗ್. ಇನ್ನು ಸಿದ್ದರಾಮಯ್ಯ ಮಾತಾಡಿದ್ದು ಸೋಮವಾರಕ್ಕೆ ಮುಂದೂಡಿ ಅಂದೇ ಕಲಾಪವನ್ನ ಮುಗಿಸೋಣ ಅಂದ್ರು. ಸೋಮವಾರ ಮಾಡಿ ಮುಗಿಸೋಣ, ಇದು ನನ್ನ ಸಲಹೆ. ಬಹುಶಃ ನಾನು ಕೃಷ್ಣ ಬೈರೇಗೌಡರ ಜೊತೆಲೂ ಕೂಡ ಹೇಳಿದೆ, ನಮ್ಮ ಅಧ್ಯಕ್ಷರಿಗೂ ಹೇಳಿದೆ, ಮತ್ತೆ ಚೀಫ್ ಮಿನಿಸ್ಟರ್ಗೆ ಹೋಗಿ ಹೇಳಿ ಅಂತ ಹೇಳಿದೆ. ಅವ್ರು ಅದಕ್ಕೋಸ್ಕರನೇ ಎದ್ದು ಸೋಮವಾರ ಮುಗಿಸೋಣ ಅಂತ ಹೇಳಿದ್ದಾರೆ. ದಯಮಾಡಿ ಸೋಮವಾರ ಇದಕ್ಕೆ ಅಂತಿಮ ಮಾಡೋಣ. ಇದಕ್ಕೆ ಸಿಎಂ ವಿಶ್ವಾಸಮತ ಯಾಚನೆ ಡೆಡ್ಲೈನ್ ಪಾಲಿಸದೆ ಇರೋದ್ರಿಂದ ಈಗಾಗಲೇ ರಾಜ್ಯ ರಾಜಕಾರಣದ ಬಗ್ಗೆ ರಾಜ್ಯಪಾಲರು ಕೇಂದ್ರ ಗೃಹ ಇಲಾಖೆಗೆ ಗೌಪ್ಯ ವರದಿ ಸಲ್ಲಿಸಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯುತ್ತಿದೆ. ಈ ಸಭೆಯಲ್ಲಿ ಕರ್ನಾಟಕದ ರಾಜ್ಯ ರಾಜಕೀಯದ ಸ್ಥಿತಿಗತಿ ಬಗ್ಗೆ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರ ವಿರುದ್ಧ ಮುಗಿಬೀಳುವಾಗ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ನೀವೆಷ್ಟೇ ವಾಗ್ದಾಳಿ ಮಾಡಿದ್ರು ಬಿಜೆಪಿ ಅವರು ಮಾತನಾಡಲ್ಲ ಎಂದು ಚಟಾಕಿ ಹಾರಿಸಿದ್ರು. ಒಟ್ನಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಎಂಬಂತಾಗಿದೆ. ಸೋಮವಾರ ಏನಾಗುತ್ತೆ ನೋಡ್ಬೇಕಿದೆ. ಈಗ ಸಭೆಯನ್ನು ಮುಂದೂಡಿದ್ದೇನೆ, ಸೋಮವಾರ 11 ಗಂಟೆಗೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗವರ್ನರ್ 2ನೇ ಪತ್ರ ಬರೆದ್ರು. ಅದಕ್ಕೆ ಪ್ರತಿಯಾಗಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ 2ನೇ ಪತ್ರ ಬರೆದಿದ್ದಾರೆ. ವಿಶ್ವಾಸ ಮತಯಾಚನೆ ಮಂಡಿಸಿದ್ದೇನೆ, ಚರ್ಚೆ ಆರಂಭ ಆಗಿದೆ, ಚರ್ಚೆಗೆ ಅವಕಾಶವನ್ನು ಕಲ್ಪಿಸಬೇಕಾಗಿದೆ. ಬಹುತೇಕ ಸದಸ್ಯರಿಗೆ ಚರ್ಚೆಯಲ್ಲಿ ಭಾಗವಹಿಸುವ ಇಚ್ಛೆ ಇದೆ. ಚರ್ಚೆ ಮುಗಿದ ಮೇಲೆ ವಿಶ್ವಾಸ ಮತಯಾಚನೆ ನಡೆಯುತ್ತೆ ಅಂತ ಪತ್ರದಲ್ಲಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರಂತೆ. ಇನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತಹ ಸಿಎಂ ಏನಂತ ಮನವಿ ಮಾಡಿದ್ದಾರೆ ನಿಮಗೂ ತೋರಿಸ್ತಾ ಇದೀವಿ ನೋಡಿ. ಮುಖ್ಯಮಂತ್ರಿಗಳು ಸುಪ್ರೀಂ ಮೊರೆ ಹೋಗಿದ್ದಾರೆ. ಕಲಾಪವನ್ನ ರಾಜ್ಯಪಾಲರು ಡಿಕ್ಟೇಟ್ ಮಾಡುವಂತಿಲ್ಲ. ವಿಶ್ವಾಸ ಮತದ ಚರ್ಚೆ ಹೇಗಿರಬೇಕು ಅಂತ ಅವ್ರು ಹೇಳೋ ಹಾಗಿಲ್ಲ. ರಾಜ್ಯಪಾಲರಿಂದ ನಮಗೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಬರ್ತಾನೆ ಇದೆ. ಚರ್ಚೆ ಬಳಿಕವೇ ವಿಶ್ವಾಸ ಮತ ಅಂತ ಸ್ಪೀಕರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ರಾಜ್ಯಪಾಲರಿಗೆ ಪತ್ರ ಕೂಡ ನಾನು ಬರೆದಿದ್ದೇನೆ. ಪತ್ರ ಬರೆದ ಮೇಲೂ ಕೂಡ ಇವತ್ತೇ ಮುಗಿಸಬೇಕು ಅಂತ ಡೆಡ್ಲೈನ್ ಕೊಡ್ತಿದ್ದಾರೆ. ವಿಶ್ವಾಸ ಮತಕ್ಕೂ ಮುಂಚೆ ಜುಲೈ 17ರ ತೀರ್ಪಿಗೆ ಸ್ಪಷ್ಟನೆ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ. 15 ಶಾಸಕರು ಗೈರು ಹಾಜರಾದರೆ ಸರ್ಕಾರಕ್ಕೆ ನಷ್ಟ. ನಮ್ಮ ಶಾಸಕರಿಗೆ ವಿಪ್ ನೀಡುವ ಅಧಿಕಾರ ಪಕ್ಷಗಳು ಇದೆ ಅನ್ನೋದನ್ನ ಸುಪ್ರೀಂ ಮೊರೆ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿನ ಈ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಹಿರಿಯ ವಕೀಲ BV ಆಚಾರ್ಯ ಕೂಡ ಮಾತಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಒಪ್ಪಿಗೆ ಪ್ರಕಾರವೇ, ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಪ್ರಕಾರವೇ ಅವರ ಸರ್ಕಾರಕ್ಕೆ ಆಸ್ ಆನ್ ಟುಡೇ ಬಹುಮತ ಇಲ್ಲ. ಇಟ್ ಹಸ್ ಬಿಕಮ್ ಎ ಮೈನಾರಿಟಿ ಗವರ್ಮೆಂಟ್. ಅದರ್ವೈಸ್ ವಿಶ್ವಾಸ ಮತ ಯಾಚನೆ ಮಾಡುವ ಅಗತ್ಯವೇ ಇರಲಿಲ್ಲ. ಇದು ಒಂದು ಮೈನಾರಿಟಿ ಗವರ್ಮೆಂಟ್. ಇಟ್ ಹಸ್ ಹೌಸ್ ಕಾನ್ಫಿಡೆನ್ಸ್ ಈ ಸರ್ಕಾರಕ್ಕಿಲ್ಲ. ಹಾಗಾಗಿ ಇದು ಬಹುಮತವನ್ನು ಕಳಕೊಂಡ ಸರ್ಕಾರ, ಅದು ಮುಂದುವರಿಯಲಿಕ್ಕೆ ಅಧಿಕಾರ ಇಲ್ಲ. ಈ ವಿಷಯದಲ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ರಿಪೋರ್ಟ್ ಕಳಿಸಿ ಇಮಿಡಿಯೇಟ್ಲಿ ಈ ಸರ್ಕಾರವನ್ನು ವಜಾಗೊಳಿಸುವ ಅಧಿಕಾರ ಇದೆ. ಅಂಡ್ ಮೇ ಬಿ
It may impose president rule or, if possible, bringing any other democratic government which has confidence of the governor ಎಷ್ಟು ಏನು ಸಡನ್ ಕೊಡಲಿಲ್ಲ, ಮೊನ್ನೆಯಿಂದ ನಡೀತದೆ. ಇನ್ಫ್ಯಾಕ್ಟ್ ಗವರ್ನರ್ ಯಾವಾಗಲೇ ಡೈರೆಕ್ಷನ್ ಕೊಡಬೇಕಿತ್ತು, ಆದರೆ 12ನೇ ತಾರೀಕಿಗೆ ಅಸೆಂಬ್ಲಿ ಕಮೆನ್ಸ್ ಆಗ್ತದೆ ಅಂತೇಳಿ ಅವರು ಇಂಟರ್ಫಿಯರ್ ಮಾಡಲ್ಲ. ಇನ್ಫ್ಯಾಕ್ಟ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ 10-11ನೇ ತಾರೀಕಿಗೆ ಡೈರೆಕ್ಷನ್ ಕೊಡ್ಬೋದಿತ್ತು. 12ಕ್ಕೆ ಅಸೆಂಬ್ಲಿ ಮೀಟ್ ಆದ ದಿವಸವೇ ನೀವು ಮೆಜಾರಿಟಿ ಪ್ರೂವ್ ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಉಂಟು ಟು ಸಿ ದಟ್ ಮೈನಾರಿಟಿ ಗವರ್ಮೆಂಟ್ ಸರ್ಕಾರದ. ಸುಪ್ರೀಂ ಕೋರ್ಟ್ ಅಂದ್ರೆ ಕಾನೂನು ಏನ್ ಹೇಳುತ್ತೆ, ಅದಾದ್ಮೇಲೆ ಸೋಮವಾರ ಸದನ ಶುರು ಆದ್ಮೇಲೆ ಏನ್ ಬೆಳವಣಿಗೆ ಆಗುತ್ತೆ, ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದು ಬಹಳ ಕುತೂಹಲಕಾರಿ. ಇನ್ನು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡುವಂತಹ ಪರಿಸ್ಥಿತಿ ಉದ್ಭವಿಸಿಲ್ಲ. ಈ ಬಗ್ಗೆ ರಾಜ್ಯಪಾಲರು ಶಿಫಾರಸು ಮಾಡುವ ಸನ್ನಿವೇಶ ಎದುರಾಗಲ್ಲ ಅಂತ ಉನ್ನತ ಮೂಲಗಳು ಕೂಡ ನಿಮ್ಮ ನ್ಯೂಸ್ 18 ನೆಟ್ವರ್ಕ್ಗೆ ಈ ಮಾಹಿತಿಯನ್ನು ತಿಳಿಸಿದೆ. ಕಲಾಪದೊಳಗೆ ಆಪರೇಷನ್ ಕಮಲದ ಚರ್ಚೆ ಕೂಡ ಆಗಿದೆ. ಯಾರು ಬಂದು ಎಷ್ಟು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅಂತ ಜೆಡಿಎಸ್ ನಾಯಕರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇನ್ನು ಬಿಜೆಪಿಯವರು ಮಾತ್ರ ಮಾನನಷ್ಟ ಕೇಸ್ ಹಾಕ್ತೀವಿ ಅಂತಿದ್ದಾರೆ. ಕುದುರೆ ವ್ಯಾಪಾರ ಆರೋಪದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸದನದಲ್ಲಿ ವಿಶ್ವಾಸ ಮತಯಾಚನೆ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಬಿಜೆಪಿ ರಾಜ್ಯಪಾಲರ ಅಂಗಳದಲ್ಲಿ ತಂತ್ರಗಾರಿಕೆ ಮಾಡ್ತಿದ್ರೆ ಆಡಳಿತ ನಡೆಸ್ತಿರೋ ದೋಸ್ತಿ ನಾಯಕರು ಸುಪ್ರೀಂ ಕೋರ್ಟ್ ಕದ ತಟ್ಟುವ ಮೂಲಕ ರಾಜಕೀಯ ದಾಳ ಉಳಿಸ್ತಿದೆ. ಇವತ್ತು ಸದನದಲ್ಲಿ ನಡೆದ ಚರ್ಚೆ ವೇಳೆ ಶಾಸಕರ ವ್ಯಾಪಾರದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಸಿಎಂ ಸೇರಿದಂತೆ ಹಲವು ನಾಯಕರು ನೇರ ಆರೋಪ ಮಾಡಿದ್ರು. ಯಾರ್ಯಾರು ಇಲ್ಲಿದ್ದಂತ ಶಾಸಕರುಗಳನ್ನ ವಿಶೇಷ ವಿಮಾನಗಳನ್ನ ಇವತ್ತೇನು ನೀವು ಓಡಿಸಿದಿರಿ, ಅದೇನೊಂಥರ ನಮ್ಮ ಆಟೋಗಳು ಅಷ್ಟು ಓಡ್ತವೋ ಇಲ್ವೋ ಗೊತ್ತಿಲ್ಲ. ಅಷ್ಟು ವಿಮಾನಗಳು ಬಾಂಬೆ ಬೆಂಗಳೂರು ಪೂನಾ ಬೆಂಗಳೂರು. ಸಿಎಂ ಎಚ್ಡಿಕೆ ಪ್ರಸ್ತಾಪ ಮಾಡಿದ ಈ ಕುದುರೆ ವ್ಯಾಪಾರದ ಈ ವಿಷಯ ಇಂದು ಕಲಾಪದ ಚರ್ಚೆಯನ್ನೇ ಹೊಸ ದಿಕ್ಕಿಗೆ ಕರೆದೊಯ್ತು. ಸಿಎಂ ಮಾತಿಗೆ ಪೂರಕವಾಗಿ ಶಾಸಕರಾದ ಶ್ರೀನಿವಾಸ್ ಗೌಡ ಹಾಗೂ ಸಚಿವ ಸಾರಾ ಮಹೇಶ್ ಸ್ಫೋಟಕ ಆರೋಪಗಳನ್ನು ಮಾಡಿದ್ರು. ಅಶ್ವಥ್ ನಾರಾಯಣ ಮಲ್ಲೇಶ್ವರಂ MLA ಅವರು, ಯೋಗೇಶ್ವರ್ XMLA ಚನ್ನಪಟ್ಟಣದವರು, ವಿಶ್ವನಾಥ್ ಅವರು ಯಲಂಕದವರು, ಈ 3 ಜನ ಸೇರಿ ನಮ್ಮನೆಗೆ ನೇರವಾಗಿ 5 ಕೋಟಿ ತಂದು ಕೊಟ್ರು. ನನಗೂ ಒಂದು ಆಸೆ ಇತ್ತು, ಈ ರಾಜ್ಯದೊಳಗೆ ಮಂತ್ರಿ ಆಗ್ಬೇಕು, ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ಒಳ್ಳೆ ಖಾತೆ ಕೊಡಕ್ಕೆ ನಮ್ ರೇವನ್ ಬಿಡ್ಲಿಲ್ಲ. ನಂತ ಯಾವ ದುಡ್ಡು ಇಲ್ಲ, ನಾನೇ ಸಂಪಾದನೆ ಮಾಡಿರೋ ದುಡ್ಡದೆ. ಒಂದು ಕೆಲಸ ಮಾಡಿ ಒಟ್ಟಿಗೆ ಕೊಡಕ್ ಹಾಕಿಲ್ಲ, ತಿಂಗಳಿಗೆ ಇಷ್ಟಿಷ್ಟ ನಾನೇ ನೀವು ಹೇಳಿ ನೀವೆಲ್ಲಿ ಸಾಲ ಮಾಡಿದಿರಿ ಅಲ್ಲಿ ಕಳಿಸ್ತೀರಿ. ನಮ್ಮ ತಂದೆ ತಾಯಿ ಆಣೆ ಸತ್ಯ, ನನ್ನ ಮಕ್ಕಳ ಆಣೆ ಸತ್ಯ. ಇವರ ಮಾತಿಗೆ ಕೃಷ್ಣ ಬೈರೇಗೌಡ ಹಾಗೂ ದಿನೇಶ್ ಗುಂಡೂರಾವ್ ಹೊಸ ವೇಗ ಕೊಟ್ರು. ಮೌನಂ ಸಮ್ಮತಿ ಲಕ್ಷಣಂ ಎಂದು ಕೆಣಕಿದ್ರು. ಇಷ್ಟೊಂದು ನೇರ ಆರೋಪ ಮಾಡಿದ್ಮೇಲೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ತಾಕತ್ತೇ ಇರ್ಲಿಲ್ಲಲ್ಲ. ಎಂತ ವಿರೋಧ ಪಕ್ಷ ಮಾನ್ಯ ಅಧ್ಯಕ್ಷರೇ ಇದು? ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ಅದೇ ಆದಂಗಾಯ್ತು. ಈ ನಡುವೆ ಬಿಜೆಪಿ ಗದ್ದಲಕ್ಕೆ ರಮೇಶ್ ಕುಮಾರ್ ಬ್ರೇಕ್ ಹಾಕಿದ್ರು. ಹೊಲಸೆಲ್ಲ ಹೊರಬರಲಿ ಬಿಡಿ, ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಅಂದ್ರು. ಬಿಚ್ಚಿ ಇನ್ನು ಬಿಚ್ಚಿ ಕೊಡ್ತೀನಿ, ಇಡೀ ಬರ್ಲಿ, ಹೊಟ್ಟೆ ಒಳಗೆ ಗಲೀಜಿದೆಯೋ ದರಿದ್ರ ಎಲ್ಲ ಈಚೆಗೆ ಬಿದ್ದು ಬಿಡ್ಲಿ, ಒಂದ್ಸಲ ಜನ ತೀರ್ಮಾನ ಮಾಡ್ಲಿ. ಇನ್ನು ಶ್ರೀನಿವಾಸ್ ಗೌಡ ಆರೋಪಕ್ಕೆ ಸದನದಿಂದ ಹೊರಬಂದ ಬಳಿಕ ಮಾತನಾಡಿದ ಬಿಜೆಪಿ ಶಾಸಕರು ಹಕ್ಕುಚ್ಯುತಿ ಹಾಗೂ ಮಾನನಷ್ಟ ಮೊಕದ್ದಮೆ ಮಂಡನೆ ಮಾಡ್ತೀವಿ ಅಂತ ಗುಡುಗಿದ್ರು. ಶ್ರೀನಿವಾಸ್ ಗೌಡರು ಈ ಹಿಂದೆನೆ ಆರೋಪವನ್ನು ಮಾಡಿದ್ರು ನಮ್ಮ ಮೇಲೆ. ಮಾಡಿ ಆ ವಿಚಾರದ ಬಗ್ಗೆ ACB-ನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಈ ತರ ಕೊನೆಗಾಲದಲ್ಲಿ ಈ ತರ ತಪ್ಪು ದಾರಿಯನ್ನ ಇಡ್ತಕ್ಕಂಥದ್ದು. ಆದ್ರೂ ಕೂಡ ಇವತ್ತು ಅವರು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಾವು ಇಬ್ಬರು ಶಾಸಕರು ಅವ್ರ ಮೇಲೆ ಹಕ್ಕುಚ್ಯುತಿಯನ್ನ ಮಂಡಿಸ್ತೀವಿ, ನಾವು ಹಕ್ಕುಚ್ಯುತಿಯನ್ನ ಕೊಡ್ತೀವಿ. ಒಟ್ಟಾರೆ ವಿಶ್ವಾಸಮತದ ಚರ್ಚೆಯ ಮೇಲೆ ದಿನ ದೂಡುವ ಕೆಲಸವನ್ನ ಸರ್ಕಾರ ಮಾಡ್ತಿದ್ರೆ ಎಷ್ಟು ಬೇಗ ವಿಶ್ವಾಸಮತವಾಗುತ್ತೆ ಅಂತ ಕಮಲ ಪಡೆ ತುದಿಗಾಲಲ್ಲಿ ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಕೂಡ ಸರ್ಕಾರ ಉಳಿಸಿಕೊಳ್ಳುವಂತಹ ಸರ್ಕಸ್ ಜೋರಾಗಿ ಮುಂದುವರೆದಿತ್ತು. ಗವರ್ನರ್ ಸೂಚನೆ ಖಂಡಿಸಿದ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ನೀಡಿದಂತಹ ಹಳೆಯ ಆದೇಶಗಳನ್ನೇ ವಿವರಣೆಯನ್ನು ಕೊಟ್ಟು ಬಿಜೆಪಿಯವರ ಬಾಯಿ ಮುಚ್ಚಿದೆ. ಎರಡನೇ ದಿನವೂ ಸರ್ಕಾರ ಉಳಿಸಿಕೊಳ್ಳೋ ಸರ್ಕಸ್ ಮುಂದುವರೆದಿದೆ. ವಿಶ್ವಾಸ ಮತಯಾಚನೆಗೆ ಸ್ಪೀಕರ್ಗೆ ಸೂಚಿಸುವ ಅಧಿಕಾರ ಗವರ್ನರ್ಗೆ ಇಲ್ಲ ಅಂತ ಕಾಂಗ್ರೆಸ್ ವಾದ ಮಂಡಿಸಿದೆ. ಹಲವು ಬಾರಿ ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶಗಳನ್ನೇ ವಿವರಣೆ ನೀಡಿ ಬಿಜೆಪಿಯವರ ಬಾಯಿ ಮುಚ್ಚಿದ್ದಾರೆ ಕೃಷ್ಣ ಬೈರೇಗೌಡ. ಘನತೆವೆತ್ತ ರಾಜ್ಯಪಾಲರ ಇತಿಮಿತಿ ಏನು ಅನ್ನೋದನ್ನ ಸಾಂವಿಧಾನಿಕ ಪೀಠ ಹೇಳಿರೋದನ್ನ ಬೇಕು ಅಂತ ಕೇಳಿದ್ರೆ ಪುನರುಚ್ಚಾರ ಮಾಡಿ ಹೇಳ್ತೇನೆ. ಮೇ 2018ರಲ್ಲಿ ವಿಶ್ವಾಸ ಮತ ಯಾಚನೆ ಮಾಡೋದಿಕ್ಕೆ
15 ದಿನಗಳ ಗಡುವು ಕೊಡ್ತಾರೆ, ಇವತ್ತು 15 ಗಂಟೆಯ ಗಡುವು ಕೊಡ್ತಾರೆ ಸ್ವಾಮಿ. ಇದರ ಜೊತೆ ಗೋ ಬ್ಯಾಕ್ ಗವರ್ನರ್ ಎಂಬ ಘೋಷಣೆ ಜೋರಾಯಿತು. ಗವರ್ನರ್ ಬಿಜೆಪಿ ಏಜೆಂಟ್ ಅಂತ ದೋಸ್ತಿ ಶಾಸಕರು ಕೂಗಾಡಿದ್ರು. ಇನ್ನು ನಾವು 105 ಶಾಸಕರಿದ್ದೀವಿ, ವಿಶ್ವಾಸ ಮತಯಾಚನೆ ಮಾಡಿಸಿ ಅಂತ ಬಿಜೆಪಿ ಹಠ ಹಿಡಿತು. ಯಡಿಯೂರಪ್ಪ ಡಿವಿಷನ್ಗೆ ಒತ್ತಾಯಿಸಿದ್ರು, ಆದರೆ ಕಾಂಗ್ರೆಸ್ನವರು ಬಿಟ್ಕೊಡ್ಲೇ ಇಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಸೂಚನೆ ಆದೇಶದ ಪ್ರಕಾರ 1.5 ಗಂಟೆಯೊಳಗೆ ಈ ಕಾನ್ಫಿಡೆನ್ಸ್ ಮೋಷನ್ ಕಾರ್ಯಕ್ರಮ ಮುಗಿಬೇಕು ಅಂತ. ಅದಕ್ಕೋಸ್ಕರ ನಾವು ಡಿವಿಷನ್ಗೆ ಒತ್ತಾಯ ಮಾಡ್ತಾ ಇದ್ದೇವೆ. ದಯಮಾಡಿ ಡಿವಿಷನ್ಗೆ ಪ್ರೆಸ್ ಒತ್ತಾಯ ಮಾಡ್ತಾ ಇದ್ದೇವೆ. ಒಟ್ಟಲ್ಲಿ ಸರ್ಕಾರ ಬೀಳಿಸೋ ಬಿಜೆಪಿ ಹಠಕ್ಕೆ ದೋಸ್ತಿ ಬ್ರೇಕ್ ಹಾಕಿದೆ. ಸೋಮವಾರ ಏನಾಗುತ್ತೆ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ರೀತಿ ಇವತ್ತಿನ ಕಲಾಪ ಹೇಗಿತ್ತು ಅಂದ್ರೆ, ಯಾವ ವರ್ಲ್ಡ್ ಕಪ್ ಮ್ಯಾಚ್ನ ಕೊನೆ ಓವರು ಹಿಂಗಿರ್ಲಿಲ್ಲ, ಯಾವ ಅದ್ಭುತವಾದಂಥ ಸಿನಿಮಾ ಕ್ಲೈಮ್ಯಾಕ್ಸು ಹಿಂಗಿರಲ್ಲ. ನಾವು ವೆಯ್ಟ್ ಮಾಡಲೇಬೇಕು ಸೋಮವಾರ ತನಕ. ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಮಾತಾಡ್ತಿರ್ಬೇಕಾದ್ರೆ ಅದಕ್ಕೊಂದು ಭಾವನಾತ್ಮಕ ಸ್ಪರ್ಶ ಇತ್ತು. ಈ ಭಾಷಣದಲ್ಲಿ ಆತ್ಮಸಾಕ್ಷಿ, ದೇವರು, ಮಾಟಮಂತ್ರ, ಬೈಬಲ್ ಎಲ್ಲ ಬಂದು ಹೋಯಿತು. ಹಾಗಾದ್ರೆ ಮುಖ್ಯಮಂತ್ರಿಗಳ ಭಾಷಣದ ಸಾರಾಂಶ ಎಲ್ಲಿದೆ ನೋಡಿ. ನಮ್ಮ ಪರವಾಗಿ ವಾದಿಸಲು ನ್ಯಾಯವಾದಿಗಳೂ ಇರುವುದಿಲ್ಲ. ನಾವು ಪಾಲಿಸಿದ ಸತ್ಯ ಧರ್ಮಗಳೇ ನಮ್ಮನ್ನು ಕಾಯುತ್ತವೆ. ಅವತ್ತು ನನ್ನ ಧರ್ಮಸಿಂಗ್ ಅವರ ಸಾವಿಗೆ ನಾನು ಕಾರಣ ಅಲ್ಲ. ರೇಣುಕಾಚಾರ್ಯ ಅವರು ಏನೇನೋ ಬಹಳ ಮಾತನಾಡಿದ್ದಾರೆ. ರೇವಣ್ಣ ಅವರ ಅದಂತೂ ನಿಂಬೆಹಣ್ಣು ಇದನ್ನ ಕತೆ ಹೇಳ್ಕೊಂಡಿದ್ದಾರೆ. ಆತ್ಮಸಾಕ್ಷಿ, ದೇವರು, ಮಾಟ, ಮಂತ್ರ, ಬೈಬಲ್. ಕುಮಾರಸ್ವಾಮಿ ಮಾತು ಶುರು ಮಾಡುತ್ತಲೇ ಇತಿಹಾಸ, ವರ್ತಮಾನ, ಪುರಾಣ ಎಲ್ಲವೂ ಒಟ್ಟೊಟ್ಟಿಗೆ ಬಂದು ಬಿಟ್ಟಿತು. ಪ್ರತಿ ಮಾತಲ್ಲೂ ಬಿಜೆಪಿಗೆ ಟಾಂಗ್ ಕೊಡುತ್ತಲೇ ಹೋದ ಸಿಎಂ ಈ ಹಿಂದಿನ ಮೈತ್ರಿ ಸರ್ಕಾರ, ಧರ್ಮಸಿಂಗ್ ಸಾವು, ವಚನಭ್ರಷ್ಟ ಆರೋಪ, ಬಿಎಸ್ವೈ ವಿರುದ್ಧ ನಡೆದ ರೆಸಾರ್ಟ್ ಪಾಲಿಟಿಕ್ಸ್, ಹೀಗೆ ಒಂದೊಂದೇ ಕತೆ ಹೇಳುತ್ತಾ ಹೋದ. ಯಾವ್ಯಾವ ರೀತಿಯ ಘಟನೆಗಳಿಗೆ ನಾವು ಕಾರಣಕರ್ತರಾಗಿದ್ದೇವೆ ಅದಕ್ಕೆ ಹೇಳ್ತಾ ಇರೋದು. ಅವತ್ತು ನನ್ನ ಧರ್ಮಸಿಂಗ್ ಅವರ ಸಾವಿಗೆ ನಾನು ಕಾರಣ ಅಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಧರ್ಮಸಿಂಗ್ ಅವರು, ನಾನು 2009ರಲ್ಲಿ ಅಧ್ಯಕ್ಷರೇ, ಪಾರ್ಲಿಮೆಂಟ್ನಲ್ಲಿ ಪಕ್ಕದಲ್ಲೇ ಕೂತು 5 ವರ್ಷ ನಾವು ಅವ್ರ ಜೊತೆಯಲ್ಲಿದ್ದೇನೆ. ಅವರು ಒಬ್ರು ನನಗೆ ತಂದೆ ಸಮಾನವಾಗಿದ್ದವರು ಅಂತಕ್ಕಂತ ಹೇಳ್ತೀನಿ. ನಾನು ಧರ್ಮಸಿಂಗ್ ಅವರಿಗೆ ಮೋಸ ಮಾಡಲಿಲ್ಲ, ಮುಖ್ಯಮಂತ್ರಿ ಸ್ಥಾನ ಹಿಡಿಬೇಕು ಅಂತ ಹೇಳಿ. ಅವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಇವೆಲ್ಲ ವಿಧಿ ಆಟಗಳು. ನಾನು ಈಗಲೂ ಯೋಚನೆ ಮಾಡ್ತೀನಿ. ಇಲ್ಲಿದ್ದೇನೆ, ಎಷ್ಟು ದಿವಸ ಆಯ್ತು ನಾನು ಹೇಳಿದ್ದೇನೆ, ದೇವ್ರು ಕೊಟ್ಟಿರ್ತಕ್ಕಂಥ ಪದವಿ, ದೇವ್ರು ಯಾವತ್ತು ತೆಗೆದುಕೋಬೇಕು ಅಂತ ಇದ್ದಾನೆ ತೆಗೆದುಕೋತಾನೆ. ಇದು ನನ್ನ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ಇದು ಯಾತಿ ಕೇಳಿದೆ ಅಂದ್ರೆ, ನಿನ್ನೆ CT ರವಿಯವರು ಪಾಪ ಹೇಳಿದ್ರಲ್ಲ, ಅಧಿಕಾರ ಹೋಗ್ಬಿಡುತ್ತೆ ಅಂತ ಹೇಳಿ ಆತಂಕಕ್ಕೆ ಒಳಗಾಗವರೆ ಅಂತ. ಯಾವ ಆತಂಕವೂ ಇಲ್ಲ ನನಗೆ. ತಯಾರಾಗಿರ್ತಕ್ಕಂಥವ್ನು ಎಲ್ಲದಕ್ಕೂ. ನನಗೆ ಜಾಗಕ್ಕೆ ಬಂದು ಕೂಸ್ ದಿವಸದಿಂದಲೇ ನಾನು ಎಷ್ಟು ದಿವಸ ಇರ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತು. ಇದು ಯಕಶ್ಚಿತ ಅಂತ ಹೇಳಿ ಈ ಜಾಗ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ನಾವು ಪಂಚಾಯತಿಯಿಂದ ನಮ್ಮ ಕುಟುಂಬದವರು ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದವರು ಕೆಂಪುಕೋಟೆಯನ್ನು ನೋಡಿ ಬಂದಿದ್ದಾರೆ. ನಾವು ಹೊತ್ತದಿಂದ ನೋಡಿದ್ದೇವೆ ಅಧ್ಯಕ್ಷ. ಅವತ್ತು ಆ ಪ್ರಧಾನಮಂತ್ರಿ ಸ್ಥಾನ ಯಾವ ರೀತಿ ಬಿಟ್ಕೊಟ್ಟು ಬಂದರು ಅನ್ನೋದು ಗೊತ್ತು ನನಗೆ. ಅವರೇನು ಎಂಟ್ಕೊಂಡು ಕೂತ್ಕೊಳ್ಳಿಲ್ಲ. ಅಧಿಕಾರಕ್ಕೋಸ್ಕರವಾಗಿ ಬದುಕಿಲ್ಲ ಈ ಕುಟುಂಬ. ಇದನ್ನ ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಇದನ್ನು ಹೇಳಲಿಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ. ಅನುದಾನ ಕೊಡಲಿಲ್ಲ, ಆಡಳಿತ ಸರಿ ಇಲ್ಲ ಎಂದೆಲ್ಲ ದೂರಿದ್ದಾರೆ. ನನ್ನ ನಾಯಕತ್ವವನ್ನೇ ಪ್ರಶ್ನೆ ಮಾಡಲಾಗಿದೆ. ನಾನೇನು ಶಿಕಾರಿಪುರ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ವಾ ಅಂತ ಯಡಿಯೂರಪ್ಪಗೂ ಟಾಂಗ್ ಕೊಟ್ರು. ಇನ್ನು 2ನೇ ಬಾರಿ ಡೆಡ್ಲೈನ್ ಕೊಟ್ಟ ಗವರ್ನರ್ ಬಗ್ಗೆ ಕೊಂಚ ಬೇಸರವೂ ಆಗಿದೆ. ಇದು ಲವ್ ಲೆಟರ್ ಅಂದ್ರು ಸಿಎಂ. 2ನೇ ಪತ್ರದ ಇದಕ್ಕೇನು ಲವ್ ಲೆಟರ್, ಗವರ್ನರ್ಗೂ ರಾಜ್ಯ ಸರ್ಕಾರಕ್ಕೂ ಸೆಕೆಂಡ್ ಲವ್ ಲೆಟರ್ ಅಧ್ಯಕ್ಷರೇ. ಇಲ್ಲಿ ಇವತ್ತು ಬರೀತಾರೆ, ರಾಜ್ಯಪಾಲರಿಗೆ ಈಗ ಜ್ಞಾನೋದಯ ಆಗಿದೆ. ಕಳೆದ 10 ದಿನಗಳಿಂದ ಜ್ಞಾನೋದಯ ಆಗಿರಲಿಲ್ಲ ರಾಜ್ಯಪಾಲರಿಗೆ. ಮಧ್ಯಾಹ್ನ ರಾಜ್ಯಪಾಲರಿಂದ ಮತ್ತೊಂದು ಪತ್ರ ಬಂತು. ಅದನ್ನು ಹೇಳಿದ ಸಿಎಂ, ಈ ಸಲ ಏನ್ ಮಾಡ್ತಾರೋ, ರಾಷ್ಟ್ರಪತಿ ಆಡಳಿತ ಹೇರುತ್ತಾರಾ, ನಾನೇನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂತ ರಾಜ್ಯಪಾಲರಿಗೆ ಸವಾಲ್ ಹಾಕಿದ್ರು. ಈ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕೆ 6 ಬಾರಿ ಪ್ರಯತ್ನ ಪಟ್ಟು 7ನೇ ಬಾರಿ ಇವತ್ತು ಏನೋ ಸ್ವಲ್ಪ ಯಶಸ್ಸು ಕಾಣ್ತೀವಿ ಅಂತಕ್ಕಂಥ ಕನಸೇನು ಕಾಣ್ತಾ ಇದ್ದೀರಿ. ಬಹುಶಃ ಸರ್ಕಾರ ಮಾಡ್ತೀವೋ ಇಲ್ಲ ರಾಷ್ಟ್ರಪತಿ ಆಡಳಿತ ಬರುತ್ತೋ ಅದು ನೋಡೋಣಂತೆ. ನಿಮ್ಮ ಆಸೆಗಳು ಏನಾಗ್ತದೆ ಈ ರೀತಿಯ ಒಂದು ಕೆಟ್ಟ ರಾಜಕಾರಣದಲ್ಲಿ. ಒಟ್ನಲ್ಲಿ ಗವರ್ನರ್ ವಿಶ್ವಾಸ ಮತಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟರು. ಸಿಎಂ ಎದೆಗುಂದದೆ ಕೂಲ್ ಆಗಿ ಮಾತಾಡಿದ್ರು. ಸರ್ಕಾರ ಉಳಿಸಿಕೊಳ್ಳುತ್ತೇವೆ ಎಂಬ ವಿಶ್ವಾಸ ಅವರ ಮಾತಲ್ಲಿ ಎದ್ದು ಕಾಣುತ್ತಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಲಾಪ ಶುರುವಾಗ್ತಿದ್ದಾಗೇನೆ ಸ್ಪೀಕರ್ ರಮೇಶ್ ಕುಮಾರ್ ಯಾಕೋ ಫುಲ್ ಗರಂ ಆಗಿದ್ರು.
ಕೋಟಿಗಟ್ಟಲೆ ಹಣ ತಗೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಉತ್ತರ ಕೂಡ ಕೊಟ್ಟರು. ನಾನು ಯಾರ ಹತ್ರನೂ ಹಣ ಪಡೆದಿಲ್ಲ ಅಂತ ಆರೋಪ ಮಾಡಿದವರಿಗೆ ಎಚ್ಚರಿಕೆ ಕೂಡ ಕೊಟ್ಟರು ಸ್ಪೀಕರ್ ರಮೇಶ್ ಕುಮಾರ್. ನನಗೆ ಪಕ್ಷಪಾತ ವಹಿಸಬೇಕಾದಂತಹ ಸ್ಥಿತಿ ಬಂದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇಲ್ಲಿಯವರೆಗೆ ಹೇಗೆ ಬಂದಿದ್ದೇನೆ, ಈ ಕ್ಷಣಕ್ಕೂ ಹಾಗೆ ಇದ್ದೇನೆ. ಒಬ್ಬ ಮನುಷ್ಯನ ಚಾರಿತ್ರ್ಯವಧೆ ಮಾಡೋದು ಬಹಳ ಸುಲಭ. ನಾನಿವತ್ತು ಬೆಳಗ್ಗೆ ಮನೆಯಿಂದ ಬರಬೇಕಾಗಿದ್ರೆ ನನ್ನ ಸೊಸೆಯನ್ನು ನನ್ನ ಮಗಳಂತಲೇ ಕರೆಯೋದು. ಬಹಳ ನೆಮ್ಮದಿಯಿಂದ ತಮಾಷೆಗೆ ಅಪ್ಪ ವಿ ಹ್ಯಾವ್ ಗನ್ ರಿಚರ್ ಬೈ 12 crores ಟುಡೇ ಅಂತ ಹೇಳಿ ಒಂದು ದಿವಸ ಕಲಾಪ ಮುಂದಕ್ಕೆ ಹಾಕಿದ್ರೆ 12 ಕೋಟಿ ಲಾಭನಂತೆ. ನನ್ನ ಪರ್ಸನಲ್ ಲೈಫನ್ನು ಯಾರಾದರೂ ಬಂದು ನೋಡಿದ್ರೆ ಎಷ್ಟು ಸಾವಿರ ಕೋಟಿ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಲಜ್ಜೆ ಬಿಟ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಸಂಗ್ರಹ ಮಾಡಿದವ್ರನ್ನ ಕೇಳಕ್ಕೆ ಈ ದೇಶದಲ್ಲಿ ಯಾರು ಗತಿನೇ ಇಲ್ಲ, ದಿಕ್ಕೇ ಇಲ್ಲ. ಎಲ್ಲ ಬಿಟ್ಟು ನನ್ನಂಥವ್ರ ಮೇಲೆ ಬರ್ತಾರೆ. ಇಂಥ ಲಕ್ಷ ಆಪಾದನೆಗಳು ಬಂದರೂ ಕೂಡ ಮೆಟ್ಟಿ ನಿಲ್ತಕ್ಕಂಥ ಧೈರ್ಯ ನನಗೆ ಜನ್ಮತಃ ನನ್ನ ತಾಯಿ ತಂದೆ ಕೊಟ್ಟಿದ್ದಾರೆ. ನನ್ನನ್ನು ರಕ್ಷಣೆ ಮಾಡಿದ ನನ್ನ ಜನ, ನನಗೆ ಜಾತಿ ಹಣ ಇಲ್ಲದೆ ಹೋದ್ರು ಯಾರು ನನ್ನ ನಿಲ್ಲಿಸಿದ್ರೆ ಅವ್ರು ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪರೋಕ್ಷವಾಗಿ ಅತ್ಯಂತ ಸೌಮ್ಯ ಭಾಷೆಯಲ್ಲಿ ಎಚ್ಚರ ನೀಡ್ತಾ ಇದ್ದೇನೆ. ನನ್ನ ಚಾರಿತ್ರ್ಯವಧೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು 100 ಸಲ ಹಿಂದಿರುಗಿ ನೋಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಹೇಗಿದೆ. ನನ್ನ ಸುದ್ದಿಗೆ ಬರಬೇಡಿ. ನಾನಿಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅಂತ ಬಂದಿಲ್ಲ. ನಾನು ಆಡ್ತಕ್ಕಂಥ ಮಾತು, ಕೊಡ್ತಕ್ಕಂಥ ತೀರ್ಪು ಇತಿಹಾಸದಲ್ಲಿ ಉಳಿಬೇಕು ಅಂತ ಬಂದಿರತಕ್ಕಂಥವ್ನು ನಾನು. ಚರ್ಚೆ ಪ್ರಾರಂಭ ಆಗುತ್ತೆ. ಮಾನ್ಯ ಸಭಾನಾಯಕರು ಚರ್ಚೆಯನ್ನು ಅವರು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ಮುಂದುವರಿಸಬೇಕು. ದಯಮಾಡಿ ಎಲ್ಲರೂ ನನ್ನೊಡನೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಸಾಧನ ನನ್ನೊಡನೆ ಸಹಕರಿಸದೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿಬಿಟ್ಟು ನೀವು ಅಥವಾ ನೀವು ನಿಮ್ಮ ಅನುಕೂಲಕ್ಕೆ ನಾನಿಲ್ಲಿ ನಡ್ಕೊಳ್ಬೇಕು ಅಂದ್ರೆ ನಾನು ಆ ಕೆಲಸಕ್ಕೆ ಸಿದ್ಧವಾಗಿಲ್ಲ. ಇವತ್ತು ಶಿವಲಿಂಗೇಗೌಡರು ಮಾತು ಕೇಳಬೇಕು. ನಿಜವಾಗ್ಲೂ ಗೊತ್ತಿರೋದ್ರೆ ಎಂಜಾಯ್ ಮಾಡ್ತಿರೋ ಅಥವಾ ಏನಪ್ಪ ಹಿಂಗೆ ಅಂತ ನೀವು ಅನ್ಕೋತಿರೋ ಗೊತ್ತಿಲ್ಲ. ಒಟ್ಟಲ್ಲಂತೂ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಮಾತಂತೂ ಸಿಕ್ಕಾಪಟ್ಟೆ ಇತ್ತು. ಗುಳ್ಳೆ ನರಿಯಿಂದ ಹಿಡಿದು ದೂರದ ಮುಂಬೈವರೆಗೂ ಕತೆ ಹೇಳಿದ್ರು. ಹೇಗಿತ್ತು ಅಂತೀರಾ? ನೋಡ್ಬಿಡಿ. ಯಾವತ್ತಿದೋಗುತ್ತೋ ಮನೆಗೆ ಇಲ್ಲಿಂದ ಅರಸೀಕೆರೆ ಕುತ್ಕೊಂಡ್ರೆ ಮಧ್ಯ ದಾರಿಲೆಯ ಮೊನ್ನೆ ದಿವಸ ಬರ್ತಾ ಇದ್ದೀನಿ. MDB ಅವರು ರಾತ್ರಿ ಸಂಧಾನ ಆಗೋತು. ಒಳ್ಳೆದಾತು ಅಂತೇಳಿ ತಿರುಪತಿ ಚಿಕ್ಕ ತಿರುಪತಿ ಮಾಲಕಲ್ ತಿರುಪತಿ ಪೂಜೆ ಮಾಡಿಸಿ ಕುಮಾರಣ್ಣ ಉಳ್ಕೊಂಡ್ರೆ ನಾನು 1 ಕೋಟಿ ರೂಪಾಯಿ ಗ್ರಾಂಟ್ನ ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕೊಡಿಸ್ತೀನಪ್ಪ ಅಂತ ಭಗವಂತ ಅಂತ ಕೈ ಮುಟ್ಟು ಬರ್ತಾ ಇದ್ದೆ. ದಾರಿಲಿ ಒಂದು ಗುಳ್ಳೆನರಿ ಬಂದು ಎಡದಿಂದ ಬಲ್ಕೋತು. ನಾನೇನಂದ್ರೆ ಆಗಲೇ ರೆಸಾರ್ಟ್ನಲ್ಲಿ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದೆ, ಬಾಲಕೃಷ್ಣ ಫೋನ್ ಮಾಡಿದೆ. ಗುಳ್ಳೆನರಿ ಬಲದಿಂದ ಎಡ್ಕೋತ್ ಕಣಯ್ಯ, ಎಡದಿಂದ ಬಲ್ಕೋತು, 100% ಸಕ್ಸಸ್ ಕಣಯ್ಯ, ಕುಮಾರನ್ ಉಳ್ಕೋತಾರೆ ಅಂತ ನಾನು ಅಂದೆ. ಹಂಗಂದು ಇವ್ರೇನಂತ MTV ಟ್ರೈ ಹತ್ತಿರೋಲ್ರು. ಆಯ್ತಲ್ಲ, ಇದು ಗುಳ್ಳೆನರಿ ಶಾಸ್ತ್ರ. ಏನೂ ನಮ್ದಿಲ್ಲ ಅಂತಾರೆ. ನಮ್ಮ ಅಶೋಕಣ್ಣ ಹೋಟ್ಲೊಳಗೆ ಇತ್ತು. ಅವತ್ತು ನಾವು ಬ್ಯಾಂಕ್ಗೆ ಹೋದಾಗ ಅಲ್ಲೇ ಇದ್ರು. ನನ್ನ ಮಾತಾಡಿಸಿ ಬಂದೆ. ನಾನು ಅಶೋಕಣ್ಣನ ಮಾತಾಡಿಸ್ತೆ ಫೋನಲ್ಲಿ. ಏನಣ್ಣ ಕೊನೆಗೂ ನಮ್ಮನ್ನ ಅರೆಸ್ಟ್ ಮಾಡಿಸ್ಬಿಟ್ಟಲ್ಲಣ್ಣ ಅಂತ. ಇಲ್ಲ ಬಿಡೋಣ, ಇದೆಲ್ಲ ರಾಜಕೀಯದಲ್ಲಿ ನೀನು ಬೇಜಾರು ಮಾಡ್ಕೊಬಿಡ, ನಡಿಯೋಣ ನೀನು ಅಂತ. ಆಯ್ತು ಬಿಡಪ್ಪ, 10 ಫ್ಲೈಟ್ ಅಂತ ಹೇಳಿ ಬಂದೆವು ನಾವು. ಇನ್ನು ಮುಂದೆ ಈ ಶಾಸಕರಿಗೆ ಯಾರಾದ್ರೂ ಹಳ್ಳಿ ಕಡೆ ಹೋದ್ರೆ ಗೌರವ ಕೊಡ್ತಾರೇನ್ರಿ? ನಿಮ್ಗೆ ಆಗ್ಲಿ ನಮ್ಗೆ ಆಗ್ಲಿ? ಈಗಲೇ ಚಂಬಲ್ ಕಣವೆ ಢಾಕಾಯ್ತು ನೋಡ್ದಂಗೆ ನೋಡ್ತಾರೆ. ಇನ್ನು ಮುಂದೆ ಏನ್ ನೋಡ್ಬೋದ್ರಿ ನಮ್ಮನ್ನ? ಹೆಂಗ್ ನೋಡ್ಬೋದ್ರಿ ನಮ್ಮನ್ನ? MLA ಹಿಂದೆ ಎಷ್ಟು ಗೌರವ ಇತ್ತು. ಗೌಡ್ರೆ ಚೆನ್ನಾಗ್ ಮಾತು. ಯಾರಿಗಂದ್ರೆ ಅವ್ರಿಗೆ ಅವಮಾನ ಮಾಡಬಾರ್ದು, ಡಕಾಯತ್ರಿಗೆ ಅವಮಾನ ಮಾಡಬಾರ್ದು. ಅಫ್ಕೋರ್ಸ್ ಅವ್ರ ಮಾತು ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಒಂದು ನಗು ಬಂದಿರುತ್ತೆ. ಆದ್ರೆ ಅದ್ರ ಹಿಂದಿನ ಸಾರ ಮಾತ್ರ ಬಹಳ ವಿಷಯ ಇದೆ. ಇದು ಶಿವಲಿಂಗೇಗೌಡರ ಮಾತಿನ ವರಸೆ ಆಗಿತ್ತು. ಇನ್ನು ಸೂಪರ್ CM ರೇವಣ್ಣ ಅವ್ರ ಕತೆ. ಬಿಜೆಪಿ ಅವರ ಮೇಲೆ ಅವರು ಇವತ್ತು ಮುಗಿಬಿದ್ರು. ಆಪರೇಷನ್ ಕಮಲದ ಬಗ್ಗೆ ಕಿಡಿಕಾರದ್ರು. ರೇವಣ್ಣ ಅವ್ರ ಮಾತಿನ ವರಸೆ ಹೇಗಿತ್ತು ಅಂತೀರಾ? ನೋಡ್ಬಿಡಿ. ನನಗೆ ಗೊತ್ತಿದೆ ಯಾರ್ಯಾರ ಕಾಲದಲ್ಲಿ ಏನೇ ಪರ್ಸೆಂಟೇಜ್ ನಡೆದಿರೋದು ಹೇಳ್ಬೇಕೇನ್ರಿ? ನಾನು ಚರಿತ್ರೆ ಬಿಚ್ಚಿದ್ದು ನನಗೆ ಗೊತ್ತಿದೆ. ಚರಿತ್ರೆ ಬಿಚ್ಚಬೇಕು ಅಂದ್ರೆ ಏನೇನು ನಡೆದೈತೆ, ಚರಿತ್ರೆ ಬಿಚ್ಚಬೇಕು ಅಂದ್ರೆ ಬಿಚ್ಚಕ್ಕೆ ನಾನು ರೆಡಿ ಇದ್ದೀನಿ ಸ್ವಾಮಿ. ನಾನು ಸಿದ್ದರಾಮಣ್ಣನಿಗೂ ಪತ್ರ ಬರೆದಿದ್ದೀನಿ, ಸ್ಪೀಕರ್ಗೂ ಪತ್ರ ಬರೆದಿದ್ದೀನಿ. ನಾನು 3 ವರ್ಷ 8 ತಿಂಗಳಲ್ಲಿ ನನ್ನ ಇಲಾಖೆ, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಇಂಧನ ಇಲಾಖೆ, ಯಾವ್ದಾದ್ರು ಭ್ರಷ್ಟಾಚಾರ ನಡೆದಿದ್ರೆ ಯಾವ ತರ ತನಿಖೆ ಮಾಡಿ ಅಂತ ಯಾರು ಸದನದ ಸದಸ್ಯ ಬರ್ಕೊಟ್ಟಿದ್ರು ಮಂತ್ರಿ, ಅದು ರೇವಣ್ಣ.
ತಮಗೆ ಕೊಟ್ಟು ರಾಜೀನಾಮೆ ಕೊಟ್ಟು ತಕ್ಷಣ ನಿಮ್ಮಿಂದ ಹೋದ್ಮೇಲೆ ಜೀರೋ ಟ್ರಾಫಿಕ್ ಅಲ್ಲಿ HL ಏರ್ಪೋರ್ಟ್ಗೆ ಹೋಗಿದ್ದು ಅವ್ರು ಕರ್ಕೊಂಡು ಹೋಗಿ ಯಾವ ರೀತಿ ಕೊಟ್ಟರು ಪೊಲೀಸ್ ಕಮಿಷನರ್ ಜೀರೋ ಟ್ರಾಫಿಕ್ನವ್ರಿಗೆ ಯಾವ ಆಧಾರದ ಮೇಲೆ ಕೊಟ್ಟರು ಜೀರೋ ಈ ಸರ್ಕಾರ ಉಳಿಯುತ್ತೆ ಅನ್ನೋ ವಿಶ್ವಾಸ ಇಲ್ಲ, ರೆಬಲ್ ಶಾಸಕರು ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ ಕೂಡ ಇಲ್ಲ ಅಂತ ಸಚಿವ ಜಾರಕಿಹೊಳಿ ಆರೋಪ ಮಾಡಿದ್ರು. ಜನರಿಗೆ ಸರ್ಕಾರ ಎಲ್ಲ ವಿಚಾರವನ್ನು ಹೇಳಬೇಕಾಗಿದೆ, ಆ ಕಾರಣಕ್ಕಾಗಿ ಚರ್ಚೆ ಮಾಡ್ತಿದ್ದೀವಿ ಅಂತ ಜಾರಕಿಹೊಳಿ ಅವರ ಮಾತು. ಹೇಳಿಲ್ಲ ನಾವು ಆಗಿದ್ದ ಘಟನೆಗಳ ಬೆಳಕು ಚೆಲ್ಲಲಿಕ್ಕೆ ನಾವು ಡಿಬೇಟ್ ಮಾಡ್ತಾ ಇದ್ದೇವೆ ಹೊರತಾಗಿ ಅಷ್ಟಕ್ಕೆ ಮಾತ್ರ ಸೀಮಿತ. ಸೋಮವಾರವರೆಗೆ ಮುಂದೂಡಿದ್ದಾರೆ. ಸೋಮವಾರ ಅಂತಿಮವಾಗಿ ಓಟನ್ನು ಹಾಕುವಂಥ ಪರಿಸ್ಥಿತಿ ಸಾಯಂಕಾಲವರೆಗೆ ಇಲ್ಲ. ಆ ಆಶೆ ನಮಗೆ ಇಲ್ಲವೇ ಇಲ್ಲ, ಖಂಡಿತವಾಗಿ ಅದಿಲ್ಲ. ಆದರೆ ನಾವು ಇದು ಆಗಿದ್ದ ಘಟನೆಗಳನ್ನು ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ಚರ್ಚೆ ಮಾಡ್ತಿದ್ವಿ ಹೊರತು ಇದು ಸರ್ಕಾರ ಉಳಿಸಲಿಕ್ಕಲ್ಲ. ಅದೇನಾಗ್ತದೆ ಗೊತ್ತಿಲ್ಲಪ್ಪ. ಒಂದ್ ಕಡೆ ಮುಖ್ಯಮಂತ್ರಿಗಳು ಇನ್ನೂ ವಿಶ್ವಾಸದಲ್ಲಿದ್ದಾರೆ, ಇನ್ನೊಂದು ಕಡೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಆ ಆಸೆ ಇಲ್ಲ ಅಂತಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಶ್ರೀಮಂತ್ ಪಾಟೀಲ್ ನಾಪತ್ತೆ ಕೇಸ್ ಇವತ್ತು ಕೂಡ ಕಲಾಪದಲ್ಲಿ ಜೋರಾಗಿ ಚರ್ಚೆ ಆಯಿತು. ನಾನು ವಿಶ್ವಾಸ ಮತ ಯಾಚನೆಗೆ ಬರೋದಕ್ಕಾಗಲ್ಲ ಅಂತ ಸ್ಪೀಕರ್ ಕಚೇರಿಗೆ ಶ್ರೀಮಂತ್ ಪಾಟೀಲ್ ಇಮೇಲ್ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶ್ರೀಮಂತ್ ಪಾಟೀಲ್ರಿಂದ ಕರ್ನಾಟಕ ಪೊಲೀಸರು ಕೂಡ ಹೇಳಿಕೆ ಪಡ್ಕೊಂಡಿದ್ದಾರೆ. ನನಗೆ ಹುಷಾರಿಲ್ಲದ ಕಾರಣ ಮುಂಬೈಗೆ ಬಂದು ಟ್ರೀಟ್ಮೆಂಟ್ ಪಡಿತಿದ್ದೀನಿ ಅಂತ ಶ್ರೀಮಂತ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸದನದೊಳಗೆ ಇವತ್ತು ನ್ಯೂಸ್ 18 ವರದಿ ಕೂಡ ಪ್ರಸ್ತಾಪ ಆಯಿತು. ಬಿಜೆಪಿಯಿಂದ ನಮ್ಮ ಶಾಸಕರ ವ್ಯಾಪಾರ ನಡೀತಿದೆ ಅಂತ ಸಿಎಂ ಕುಮಾರಸ್ವಾಮಿ ಸ್ಪೀಕರ್ಗೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾದ ಸುದ್ದಿಯ ಫೋಟೋಗಳನ್ನ ಸಾಕ್ಷಿಗಳನ್ನಾಗಿ ನೀಡಿದ್ರು. ಸ್ಪೀಕರ್ ಕೂಡ ಈ ಫೋಟೋಗಳನ್ನ ಪರಿಶೀಲನೆ ಮಾಡಿದ್ರು. ಅದರ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ದೇಶದ ಅತಿ ದೊಡ್ಡ ಉದ್ಯಮ ಸಂಸ್ಥೆ ಆಗಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮೊದಲನೇ ತ್ರೈಮಾಸಿಕ ಆದಾಯವನ್ನ ಘೋಷಣೆ ಮಾಡಿದೆ. 1,72,956 ಕೋಟಿ ರೂಪಾಯಿಗಳಿಗೆ ಅದನ್ನು ಮಾಡಿದೆ. ಇದರಲ್ಲಿ ಎಲ್ಲ ವೆಚ್ಚವನ್ನು ಕೂಡ ಕಡಿತ ಮಾಡಿದ ಬಳಿಕ 10,104 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಏಪ್ರಿಲ್, ಮೇ, ಜೂನ್ 30ರ ನಡುವಿನ ಲೆಕ್ಕಾಚಾರ ಇದು. 22.1% ಆದಾಯದಲ್ಲಿ ಹೆಚ್ಚಳವಾಗಿದೆ. ರಿಲಯನ್ಸ್ ಅಂಗಸಂಸ್ಥೆ ಆಗಿರುವಂತಹ ಜಿಯೋ ಸಂಸ್ಥೆ ಕೂಡ ಉತ್ತಮ ಆದಾಯವನ್ನು ಗಳಿಸಿಕೊಂಡಿದೆ. 891 ಕೋಟಿ ನೆಟ್ ಪ್ರಾಫಿಟ್ ಬಂದಿದೆ. ಗ್ರಾಹಕ ಸಂಖ್ಯೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ತಿಳಿಸಿದ್ದಾರೆ. ಇವತ್ತಿಗೆ ಇಷ್ಟು ನ್ಯೂಸ್ ಆಯಿತು. ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹರೀಶ್ ನಾಗರಾಜ್ ಹೋಗಿ ಬರ್ತೀನಿ. ಇವತ್ತು ರಾತ್ರಿ, ನಾಳೆ, ನಾಳಿದ್ದು ಏನೇನು ನಡೆಯುತ್ತೋ ಎಲ್ಲ ಮಾಹಿತಿಯನ್ನು ಕೂಡ ನಮ್ಮ ಇಡೀ ಟೀಮ್ ತಯಾರಾಗಿದ್ದಾರೆ. ನಿಮ್ಮ ಮುಂದೆ ಇಡುವುದಕ್ಕೆ ನಾವಂತೂ ರೆಡಿಯಾಗಿದ್ದೀವಿ. ಅಫ್ಕೋರ್ಸ್ ಇನ್ನು ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ವಿಶೇಷ ಕಾರ್ಯಕ್ರಮ. ನೀವು ಮಾತ್ರ ಮಿಸ್ ಮಾಡಿಬಿಡಿ, ಅದನ್ನು ನೋಡೋದು ಮಾತ್ರ ಮರಿಬೇಡಿ. ಆದರೆ ಪಕ್ಕಾ ನ್ಯೂಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.